ಎಸ್ ಯಡಿಯೂರಪ್ಪನವರು ಮಠದ ಮೇಲೆ ಇರ್ತಕ್ಕಂಥ ಕಾಳಜಿ, ಸನ್ಯಾಸಿಗಳ ಮೇಲೆ ಇರ್ತಕ್ಕಂಥ ಕಾಳಜಿ ನೋಡಿ ನನಗ ಕಣ್ಣ ನೀರು ಬಂತು. ಒಳ್ಳೆ ಒಂದು ಮನಿ ಕಟ್ಟಿ ಕೊಡ್ತೀನಿ, ನಮ್ಮ ಸ್ವಾಮಿಗಳ ಬಗ್ಗೆ ಅಪಪ್ರಚಾರ ಮಾಡಬೇಡ ಅಂದವ್ರು BS ಯಡಿಯೂರಪ್ಪನವ್ರನ್ನ ನೆನ್ಪಿಟ್ಕೋಬೇಕು. ಬರ್ಕಿನ ಮೊದಲ ಇದನ್ನ ಕೇಳಲ್ಕಿನ ಮೊದಲ ನಾಂದೆ 50 ಲಕ್ಷ ತಗೊಂಡಿನಪ್ಪ ಅಂದೆ. 50 ಲಕ್ಷ ತಗೊಂಡ್ರೆ ಸೀದಾ ಸಿದ್ದೇಶ್ವರ ಗುಡಿ ಮುಂದೆ ಬರಬೇಕು ಅಂತ ಆದೇಶ ಮಾಡ್ದವ ಇವತ್ತು. ಅಂದಾಗ ಇವತ್ತು ಮಠಮಾನ್ಯಗಳ ಮೇಲೆ ಅಷ್ಟೇ ಕಾಳಜಿಯನ್ನ ಹೊಂದಿದವರು ಧೀಮಂತ ನಾಯಕರು. ಒಂದು ಸುಮ್ಮನೆ ನಮ್ಮ ಸುದ್ದಿ ಹೇಳ್ತೀನಿ, ಇಟ್ಟೋತನ ಅವ್ರು ಏನೇನೋ ಮಾತಾಡ್ಯಾರ, ಅದೇನು ನಮಗೇನು ಸಂಬಂಧ ಇಲ್ಲ, ಅದು ಅವರಿಗೆ ಸಂಬಂಧ. ಒಂದ್ಸಲ ಒಂದು 4-5 ಮಠಾಧೀಶರ ಸಮಸ್ಯೆಗಳು BS ಯಡಿಯೂರಪ್ಪನವ್ರ ಬಳಿ ಹೋಗಿದ್ದು. ನಾನು ರಾಜ್ಯಾಧ್ಯಕ್ಷರು ಮಾತನಾಡಿದಾಗ ಸಹಜ ನಾನು ಬೆಂಗಳೂರದಲ್ಲಿದ್ದೆ, ಮನೆಗೆ ಹೋದಾಗ ಎಲ್ಲ ಮಾಧ್ಯಮ ಮಿತ್ರರು ಅಲ್ಲಿ ಬಂದಿದ್ರು. ಮಾಧ್ಯಮದವರು ಒಂದಿಷ್ಟು ಮಂದಿ ಸ್ವಾಮಿಗಳ ಬಗ್ಗೆ ಸುದ್ದಿ ತಗೊಂಡು ಬಂದಿದ್ರು. ಅವಾಗ BS ಯಡಿಯೂರಪ್ಪನವರು ಮಠದ ಮೇಲೆ ಇರ್ತಕ್ಕಂಥ ಕಾಳಜಿ, ಸನ್ಯಾಸಿಗಳ ಮೇಲೆ ಇರ್ತಕ್ಕಂಥ ಕಾಳಜಿ ನೋಡಿ ನನಗ ಕಣ್ಣ ನೀರು ಬಂತು. ಅವರು ಏನಂದ್ರು ಅಂತ ಕೇಳಿದ್ರೆ, ಇದೇನು ನನಗೆ ತೋರ್ಸಾಕತ್ತಿದ್ಯಲ್ಲ ಅವೆಲ್ಲತ್ತ ಇಲ್ಲಿ ನನ್ನ ಅಂಗಳದಾಗ ಪೆಟ್ರೋಲ್ ಹಾಕಿ ಉರಿ ಹಚ್ಚು, ನಿನಗೆ ಒಳ್ಳೆ ಒಂದು ಮನಿ ಕಟ್ಟಿ ಕೊಡ್ತೀನಿ, ನಮ್ಮ ಸ್ವಾಮಿಗಳ ಬಗ್ಗೆ ಅಪಪ್ರಚಾರ ಮಾಡಬೇಡ ಅಂದವ್ರು BS ಯಡಿಯೂರಪ್ಪನವ್ರನ್ನ ನೆನ್ಪಿಟ್ಕೋಬೇಕು. ಧರ್ಮವನ್ನ ಇವತ್ತು ಬಂದವರಿಗೆ ಕೊರಳಾಗ ರುದ್ರಾಕ್ಷಿ ಹಾಕಿ, ಗಂಧ ಹಚ್ಚಿ, ವಿಭೂತಿ ಹಚ್ಚಿ, ಭಂಡಾರ ಹಚ್ಚಿ ನೀ ಉದ್ಧಾರ ಆಗನ್ನತಕ್ಕಂಥದ್ದು ಕರ್ನಾಟಕದಲ್ಲಿ ಮಠಗಳು ಇರಲಿಲ್ಲ ಅಂತ ಕೇಳಿದ್ರೆ ಇವತ್ತು ಸನಾತನ ಧರ್ಮವನ್ನು ಉಳಿತಿದ್ದಿಲ್ಲ ಅಂತ ಮಾತನಾಡಿದವರು BS ಯಡಿಯೂರಪ್ಪಾಜಿ ಅವರು ಅನ್ನತಕ್ಕಂಥದ್ದು ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು. ಅಂದಾಗ ಇವತ್ತು ಯುವಕರ ಬಗ್ಗೆ ಅಷ್ಟೇ ಕಾಳಜಿ, ಧರ್ಮದ ಬಗ್ಗೆ ಅವ್ರ ಬಾಯಲ್ಲಿ ಬಹಳಷ್ಟು ಅನುಭವ ಕೇಳಿನ. ನಮ್ಮ ಬಿಜಾಪುರ ಜಿಲ್ಲಾದ ನಿಮ್ಗೆ ಗೊತ್ತಿರ್ಬೇಕು, ಈ ಕಡೆ ಒಂದಿಷ್ಟು ಹಳ್ಳ್ಯಾಗ ದೇವ್ರಿಪ್ಪರಿಗೆ ಕ್ಷೇತ್ರದಾಗ ಒಂದಿಷ್ಟು ಊರುಗಳದಾವ. ಆ ಊರುಗಳ ಹೋಗುವ ಒಂದು ಮುಂದೆ ಪಕ್ಷ ಕಟ್ಟೋ ಮುಂದೆ ಅವ್ರ ಕಾಲಾಗ ರಬ್ಬರ್ ಚಪ್ಪಲ್ ಇದ್ದು ಅಂತ, ಇವ್ ಹಾಕೊಂಡು ತಿರ್ಗಾಡ್ತಾರಲ್ಲ ಮನ್ಯಾಗ, ಆ ರಬ್ಬರ್ ಚಪ್ಪಲ್ ಹವಾಯಿ ಚಪ್ಪಲ್ ಇದ್ದು ಅಂತ. ಹವಾಯಿ ಚಪ್ಪಲ್ ಆ ಕ್ರಾಸಿಗೆ ಇಳಿದು ಮುಂದೆ 3 ಕಿಲೋಮೀಟರ್ ನಡ್ಕೋತ ಹೋಗ್ಬೇಕಂತ. ನಡ್ಕೋತ ಹೋಗೋ ಸಂದರ್ಭದಾಗ ಹವಾಯಿ ಚಪ್ಪಲ್ ಕಿತ್ತು ಬಿಡುತ್ತಂತ. ಆ ಹವಾಯಿ ಚಪ್ಪಲ್ ಕಿತ್ತಿದಾಗ, ಒಂದು ಹವಾಯಿ ಚಪ್ಪಲ್ ಕಿತ್ತಿದಾಗ ಅದು ಪ್ಲಾಸ್ಟಿಕ್ದಾಗ ಹಾಕೊಂಡು ಊರು ತನ ನಡ್ಕೋತ ಹೋಗಿ ಪಕ್ಷವನ್ನ ಧರ್ಮವನ್ನ ಕಟ್ಟಿದವ್ರು ಯಾರು ಅಂದ್ರೆ ಅದು BS ಯಡಿಯೂರಪ್ಪನವರು ಅಂತ